ಅಜ್ಞಾನವನ್ನು ತೊಲಗಿಸಲು ಜ್ಞಾನವನ್ನು ಅರ್ಜಿಸಬೇಕು, ಕತ್ತಲೆಯನ್ನು ತೊಲಗಿಸಲು ದೀಪವನ್ನು ಹಚ್ಚಬೇಕು. ಅದು ಬಿಟ್ಟು ಓ ಬೆಳಕೆ ಓ ಬೆಳಕೆ ಎಂದು ಕೂಗಿದ ಮಾತ್ರಕ್ಕೆ ಕತ್ತಲೆಯು ತೊಲಗೋದಿಲ್ಲ. ಯಾಕೆಂದರೆ ಬಾಯಲ್ಲಿ ಮಾತ್ರ ಸಂಸ್ಕಾರ ಉಳಿಸ್ಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇದೇ ರೀತಿ ನೀವೆಲ್ಲ ಅಂದರೆ ಸ್ಪರ್ಧಿಗಳು ಬರೀ ಕೂಗದೆ ಕತ್ತಲೆಯನ್ನು ಅಂದರೆ ನಮ್ಮ ಸಂಸ್ಕಾರ ಉಳಿಸಲು, ನಮ್ಮ ಧರ್ಮದ ಬಗೆಗಿನ ಜ್ಞಾನವನ್ನು ಹೆಚ್ಚಿಸಲು ದೀಪ ಬೆಳಗಿದವರು. ಇದು ಸ್ಪರ್ಧೆ ಅಲ್ಲ, ಪ್ರತಿಭಾ ಪ್ರದರ್ಶನ. ಎಲ್ಲರಲ್ಲೂ ಪ್ರತಿಭೆ ಇದೆ, ಭಜನೆ ರಚನೆಕಾರರು ಇದ್ದಾರೆ. ಅದನ್ನು ತೋರಿಸುವುದಕ್ಕಾಗಿ ನಿಮಗೆ ಈ ವೇದಿಕೆ. ಕನಕದಾಸರಿರಲಿ, ಪುರಂದರದಾಸರೇ ಇರಲಿ, ರತ್ನಾಕರ ವರ್ಣಿಯೇ ಇರಲಿ, ಇವರೆಲ್ಲ ನಮಗೆ ಕೊಟ್ಟದ್ದು ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಟ್ಟವರು. ಅದೇ ರೀತಿ ಈ ಸುಂದರ ಭಜನೆಗಳನ್ನು ನೀವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಲ್ಲಿ ಹಾಡಿದ್ದೀರಿ. ಸಿಕ್ಕಿದ ಅವಕಾಶಕ್ಕಾಗಿ ಸಂತೋಷಪಟ್ಟಿದ್ದೀರಿ. ನಿಮ್ಮ ನಿಮ್ಮ ಮನೆಯಲ್ಲಿ ಇದರಿಂದ ಎಷ್ಟೋ ಪರಿವರ್ತನೆ ಆಗಿದೆ. ಮನೆಯವರೆಲ್ಲ ನೀವು ಜಿನಭಜನೆಯಲ್ಲಿ ಹಾಡುತ್ತಾ ಇದ್ದೀರಿ ಎಂದು ಹೆಮ್ಮೆ ಪಟ್ಟಿದ್ದಾರೆ. ನೀವು ಇದನ್ನೆಲ್ಲ ಸಂತೋಷ ಪಡಬೇಕು ಅಂತ ಕೇಳ್ಕೊಳ್ತೇನೆ. ಬೆಂಗಳೂರಿನ ಎಲ್ಲ ಜೈನ್ ಮಿಲನ್ನ ಪದಾಧಿಕಾರಿಗಳು, ಸದಸ್ಯರು, ಗಾಯಕರು ಧೀರಜ್, ಪ್ರಿಯಾ ವಾಸುದೇವ್, ಪೂಜಾ ಮೋಹನ್, ವಿಮಲ್, ನವೀನ್ ಜಾಂಬಳೆ, ಪ್ರಜ್ವಲ್, ನಿಶ್ಚಯ್, ವಿಶ್ವಸೇನ ಇಬ್ಬರಿದ್ದಾರೆ, ಕುಸುಮ, ಶ್ರೇಯಾ, PJ ಎಲ್ಲರೂ ನಿನ್ನೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಕೋರ್ ಕಮಿಟಿಯ ಅಜಿತ್ ಕುಮಾರ್, ವಿಲಾಸ್ ಪಾಟ್ಸಣ್ಣವ್ರು, ಅನಿತಾ ವಾಸುದೇವ್, ಶ್ರದ್ಧಾ ಅಮಿತ್ ಇವರುಗಳು ಈ ಕಾರ್ಯಕ್ರಮದ ಆಧಾರ ಸ್ತಂಭಗಳು. ವಿಶೇಷವಾಗಿ ನಮ್ಮವಳೇ ಆದ ಜ್ವಾಲಾಮಾಲಾ ನ್ಯೂಸಿನ ವೈಶಾಲಿ ಚಂದ್ರಪ್ರಭು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಜಿನಭಜನೆಯನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದಾಳೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಜಿನಭಜನಾ ಕಾರ್ಯಕ್ರಮವು ನಮ್ಮನ್ನು ಒಂದು ಶಾಂತಿಯ ಕಡೆಗೆ ಕೊಂಡೊಯ್ದು ನಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡಿದರೆ ನಮ್ಮ ಶ್ರಮ ಸಾರ್ಥಕವೆಂದು ಭಾವಿಸುತ್ತೇನೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳು, ಧನ್ಯವಾದಗಳು ಹಾಗೂ ಜೈ ಜಿನೇಂದ್ರಗಳು. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಅಭಿಮಾನ ಹೀಗೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೈ ಜಿನೇಂದ್ರ. ಆ ಒಂದು ಸಾರ್ಥಕತೆಯನ್ನು ನೀವು ಈ 2 ದಿನ ಮಾಡ್ತಾ ಇದ್ದೀರಿ. ಆಗಲೇ ಹೇಳಿದ್ರು ಯಾರೋ, ಮತ್ತೆ ಮುಂದಿನ ವರ್ಷ ಬರೋವರೆಗೂ ನಾನು ಅದನ್ನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ. ಬಹುಶಃ ಈ 2 ದಿನದ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಎಷ್ಟು ಸಂಸ್ಕಾರವನ್ನು ಎಲ್ಲರಿಗೂ ಕಲಿಸಿಕೊಟ್ಟಿದೆ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದೆ. ಸುರೇಂದ್ರ ಸರ್ ಹಾಗೂ ಅನಿತಾ ಮೇಡಮ್, ನಿಮಗೆ ದೊಡ್ಡ 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 ಥ್ಯಾಂಕ್ಸನ್ನು ಹೇಳಲೇಬೇಕು. ಈ ರೀತಿಯ ಒಂದು ಒಳ್ಳೆಯ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮನ ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿ, ಆಮೇಲೆ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಅಂತಂದರೆ ಇದಕ್ಕಿರುವಂಥ ಮೌಲ್ಯ ಹಾಗೂ ಶಕ್ತಿಯನ್ನು ಅದು ತೋರಿಸುತ್ತೆ. ಇದು ಇನ್ನೂ ಹೆಚ್ಚು ಬೆಳೀಲಿ, ಹೆಚ್ಚು ಜನಕ್ಕೆ ತಲುಪಲಿ, ಇದರಲ್ಲಿರುವಂಥ ಒಳ್ಳೆಯ ಗುಣಗಳು, ಒಳ್ಳೆಯ ವಿಚಾರಗಳು ಇನ್ನೊಂದಿಷ್ಟು ಹೆಚ್ಚು ಜನಕ್ಕೆ ತಲುಪೋ ಹಾಗಾಗಲಿ ಅಂತ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ, ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಕೇಳಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವರ್ಷ ಇನ್ನೂ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ, ಈ ಸಂಖ್ಯೆ ಇನ್ನೂ ಬೆಳೀತಾ ಹೋಗಲಿ, ಇದರಲ್ಲಿರುವಂಥ ಒಳ್ಳೆಯ ವಿಚಾರಗಳು ಎಲ್ಲರಿಗೂ ತಲುಪಿಸಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವೆ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ಇರಲಿ ಬದುಕಿನ್ನೇಕೆ ಎನ್ನುವ ಬರಿ ನೋವಂದೇ ಕೊಡಲಿ, ನಗುತ್ತಾ ನಗುತ್ತಾ ದಿನ ಬಾಳೋ ಆಸೆ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವೆ ಎಂದಿಗೂ ನೀವೇನೇ ತಾಯಿ ತಂದೆ. ಥ್ಯಾಂಕ್ ಯು. ನಾನು ಚಿಕ್ಕ ವಯಸ್ಸಿನಿಂದ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಪಾದಾರವಿಂದಗಳಿಗೆ ನನಗೆ ತಿಳಿದ ಹಾಗೆ ಹಾಡ್ಕೊಂಡು ಬಂದಿದ್ದು. ಹಾಡ್ತಾ 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 ಅದು ಭಕ್ತಿಯೋ ಭಾವವೋ ರಾಗವೋ ಗೊತ್ತಿಲ್ಲದೇ ಇಷ್ಟು ದೂರ ಬಂದೆ. ಇನ್ನೂ ನಡೀತಾನೇ ಇದ್ದೀನಿ, ಇನ್ನೂ ತೆವಳ್ತಾನೇ ಇದ್ದೀನಿ.
4 ಶಬ್ದಗಳು ನನಗೆ 4 ವರ್ಷದ ಹಿಂದೆ ಒಂದು ಲೇಸರ್ ಶೋ ಆಯಿತು, ಬಾಹುಬಲಿ, ಒಂದು ಸಣ್ಣ ಕತೆ, ಒಂದು 20 ನಿಮಿಷದ ಲಕ್ಷದೀಪೋತ್ಸವಕ್ಕೆ. ಅದಕ್ಕೆ ಸಂಗೀತ ನಿರ್ದೇಶನ ಮಾಡಿ ಹಾಡುವ ಒಂದು ಅವಕಾಶ ಆಯಿತು ನನಗೆ. ಅದರಲ್ಲಿ ಈ 4 ಸಾಲುಗಳಿಗೆ ಒಂದು ನನಗೆ ತಿಳಿದಂಥ ರಾಗವನ್ನು ಹಾಕಿದೆ. ಆಮೇಲೆ ಗೊತ್ತಾಯಿತು ಅದು ನಿತ್ಯ ಭಜನೆಯಲ್ಲಿ ಒಂದು ಇಂಪಾರ್ಟೆಂಟ್ ಭಜನೆ ಅಂತ. ಅದನ್ನು ಹಾಡಬೇಕು ಅಂದರೆ, ಪರಮ ಪರಂಜ್ಯೋತಿ ಕೋಟಿ ಚಂದಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗೋ ಪ್ರಥಮ ಜಿನೇಶ ಸಿದ್ಧರ ಸತತ ವಿಶುದ್ಧರ ಬೋಧಸ ವೃದ್ಧರ ನೆನೆದು ನಾನೀಗ ಸಿದ್ಧರಸದೊಳು ಲೋಹವನದಿದಂತಾತ್ಮ ಸಿದ್ಧಿಯ ಪಡೆವೆ ಇನ್ನೇನೋ ಪರಬೊಮ್ಮ ತ್ರಿಭುವನ ಸಾರ ಚಿದಂಬರ ಪರಬೊಮ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ ಪುರುಷ ನಿರಂಜನ ಸಿದ್ಧ ದುರಿತಂಜಯ ಹಂಸನಾಥ ನಮೋ ನಮೋ ದುರಿತಂಜಯ ಹಂಸನಾಥ ನಮೋ ನಮೋ ಗುರುವೇ ಪ್ರತ್ಯಕ್ಷವಾಗೆನಗೆ ಗುರುವೇ ಪ್ರತ್ಯಕ್ಷವಾಗೆನಗೆ ಗುರುವೇ ಪ್ರತ್ಯಕ್ಷವಾಗೆನಗೆ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರ್ತಿಯೇ ನಮಿತೆವು ಅನುದಿನವೂ ನಮಿತೆವು ಅನುದಿನವೂ ನಮಿತೆವು ಅನುದಿನವೂ ನಮಿತೆವು ಅನುದಿನವೂ बाहुबली भगवान की जय, आज के आनंद की जय। वैशाली चंद्रप्रभु निर्माणदी जैन समाजದ ಪ್ರೋತ್ಸಾಹದಿ